ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಕೊಲ್ಲೂರಿಗೆ ಹೊರಟಿದ್ದೇನೆ. ಕೊಲ್ಲೂರಿಗೆ ಹೋಗುವ ಮೊದಲು ಕೊಲ್ಲೂರಿನ ಗಡಿದೇವತೆಯನ್ನು ದರ್ಶನ ಮಾಡಿ ಹೋಗುವ. ಇವಾಗ ನಾನು ನೋಡಿ, ಇದೊಂದು ಆರ್ಚ್ ಕಾಣ್ತಲ್ವ, ಇಲ್ಲಿ ಆರ್ಚಿಂದ ಒಳಗಡೆ ಬಂದೆ. ಇಲ್ಲಿ ಕೊಲ್ಲೂರಿನ ಗಡಿದೇವತೆಯಾದ ಆ ಮಾಸ್ತಿ ಅಮ್ಮನ ದರ್ಶನ ಮಾಡೋಣ. ನೋಡಿ, ಇದೇ ಮಾಸ್ತಿಕಟ್ಟೆ. ಕೊಲ್ಲೂರಿನ ಹೋಗುವ ಮೊದಲು ಸಿಗುವಂಥ ಒಂದು ಕೊಲ್ಲೂರಿನ ಗಡಿದೇವತೆ ಮಾಸ್ತಿ ಅಮ್ಮ ಅಂತ. ಇಲ್ಲಿ ಅಮ್ಮನಿಗೆ ಹೂವನ್ನು ತಗೊಳ್ತಾ ಇದ್ದೇವೆ ನಾವು. ಹೂವನ್ನು ಅರ್ಪಿಸೋಣ ಅಮ್ಮನಿಗೆ. ಇಲ್ಲಿ ಹೊಸದಾಗಿ ಮದುವೆಯಾದ ಮದುಮಕ್ಕಳು ಬಂದಾಗ ಕೊಲ್ಲೂರಿಗೆ ಹೊರಟವರು ಫಸ್ಟು ಬಂದು ಮಾಸ್ತಿಯಮ್ಮನಿಗೆ ಒಂದು ಕಾಯನ್ನು ಒಡೆದು ಹೋಗಬೇಕು. ಆ ಪದ್ಧತಿ ಕೂಡ ನಮ್ಮ ಊರಲ್ಲಿ ಉಂಟು, ಇಲ್ಲಿ ಉಂಟು. ತಾಯಿಗೆ ಫಸ್ಟು ಕಾಯನ್ನು ಒಡೆದು ಮತ್ತೆ ನಾವು ಮುಂದೆ ಹೋಗಬೇಕು, ಕೊಲ್ಲೂರಿಗೆ ಹೋಗಬೇಕು. ಅಂದರೆ ಇಲ್ಲಿ ಕೊಲ್ಲೂರು ತಾಯಿಯ ಗಡಿದೇವತೆ ಈ ಮಾಸ್ತಿಯಮ್ಮ. ಈ ಮಾಸ್ತಿಯಮ್ಮನಿಗೆ ಮೊದಲು ನಾವು ಕೈಯನ್ನು ಮುಗಿದು ಮತ್ತೆ ಮುಂದೆ ನಾವು ಕೊಲ್ಲೂರಿಗೆ ಹೋಗಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಮಾಸ್ತಿಯಮ್ಮನ ಒಂದು ದೇವಾಲಯ ಅಂದರೆ ಈ ಅಮ್ಮ ವನದುರ್ಗಿ ಅಂತ ಕೂಡ ಹೇಳ್ತಾರೆ. ಅಂದರೆ ಅಮ್ಮನಿಗೆ ಯಾವುದೇ ಗುಡಿಗೋಪುರಗಳು ಇಲ್ಲ. ಇಲ್ಲಿ ಗುಡಿಗೋಪುರ ಕಟ್ಟುವುದಾದರೂ ಒಂದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಇಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಪದ್ಧತಿ ಅಂದರೆ ಹಿಂದಿನವರು ಹೇಳ್ತಾ ಇದ್ರಂತೆ. ಹಾಗಾಗಿ ಅದು ಯಾರೂ ಕೂಡ ಮಾಡಲಿಲ್ಲ. ಅಮ್ಮನ ಪರಿವಾರ ದೇವತೆಗಳು 77 ಗಣಗಳನ್ನು ಹೊಂದಿರೋದರಿಂದ ಅಷ್ಟು ಗಣಗಳಿಗೆ ಇಲ್ಲಿ ಗೋಪುರವನ್ನು ಕಟ್ಟೋದು ಒಂದು ರಾತ್ರಿ ಬೆಳಗಾಗೋಷ್ಟರಲ್ಲಿ ಕಷ್ಟ. ಹಾಗಾಗಿ ಇಲ್ಲಿ ಯಾವುದೇ ಒಂದು ದೇವಸ್ಥಾನ ವ್ಯವಸ್ಥೆ ಇಲ್ಲ. ಅಮ್ಮ ಹಾಗೆ ಈ ವನದುರ್ಗಾ ಪರಮೇಶ್ವರಿ ಈ ಒಂದು ಕಾಡಿನ ಮಧ್ಯದಲ್ಲಿ ತಾಯಿ ನೆಲೆಯಾಗಿದ್ದಾಳೆ. ಹಾಗೆ ಇಲ್ಲಿ ಅಮ್ಮ ಪ್ರತಿಯೊಬ್ಬರು ಅವರ ಮನಸ್ಸಿನ ಕಷ್ಟಗಳನ್ನು ಹೇಳ್ಕೊಂಡು ಬಂದರೆ ಅವರಿಗೆ ಅವರ ಕಷ್ಟವನ್ನು ನೀಗಿಸ್ತಾ ಇದ್ದಾಳೆ, ಅವರ ಕಷ್ಟವನ್ನು ಪರಿಹಾರ ಮಾಡ್ತಾ ಇದ್ದಾಳೆ ಆ ತಾಯಿ. ಹಾಗೆ ನಮ್ಮ ಯಾವುದೇ ಒಂದು ಹೆಣ್ಮಕ್ಳಿಗೆ ತಾಯ್ತನ ಎನ್ನುವಂಥದ್ದು ತುಂಬಾ ದೊಡ್ಡದಲ್ವ. ಆ ಒಂದು ಅಂದರೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾಳೆ ತಾಯಿ. ಈ ತೊಟ್ಟಿಲುಗಳನ್ನು ನೀವು ನೋಡಿದಾಗಲೇ ನಿಮಗೆ ಅರ್ಥ ಆಗ್ಬೋದು. ಈ ರಾಶಿ ತೊಟ್ಟಿಲುಗಳು ಇಲ್ಲಿ ಇದೆ ಅಂತಂದರೆ ಈ ಅಮ್ಮ ಎಷ್ಟು ಜನರ ಒಂದು ಆ ತಾಯ್ತನದ ಭಾಗ್ಯವನ್ನು ಕರುಣಿಸಿದ್ದಾಳೆ ಅಂತ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಮಕ್ಕಳಾಗದಿದ್ದವರು ಬಂದು ಈ ತಾಯಿಯಲ್ಲಿ ಬೇಡ್ತಾರೆ. ಆ ತಾಯಿ ತನ್ನ ಭಕ್ತರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸ್ತಾಳೆ, ಮಕ್ಕಳಾಗುವಂಥ ಒಂದು ಅನುಗ್ರಹವನ್ನು ಕರುಣಿಸ್ತಾಳೆ. ತುಂಬ ಜನ ಇಲ್ಲಿ ಮಾಸ್ತಿಯಮ್ಮನಲ್ಲಿ ಹರಕೆ ಹೊತ್ತು ತನ್ನ ಮಡಿಲನ್ನು ತುಂಬಿಸ್ಕೊಂಡಿದ್ದಾರೆ. ಅದು ಎಷ್ಟು ಖುಷಿಯಾಗುತ್ತೆ ಅಂದರೆ ಮಾಸ್ತಿಯಮ್ಮನ ಒಂದು ಅನುಗ್ರಹದಿಂದ ತುಂಬ ಜನ ಇಲ್ಲಿ ತೊಟ್ಟಿಲನ್ನು ನೋಡಿ, ಆ ತೊಟ್ಟಿಲ ರಾಶಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಆ ತೊಟ್ಟಿಲು ಕಟ್ಟೋದು ಇದ್ದರೆ ಅವರು ಫಸ್ಟಿಗೆ ಅವರ ಹರಕೆ ಮನಸ್ಸಿನಲ್ಲಿ ಅಂದ್ಕೊಂಡು ಹೋಗಿರ್ತಾರೆ. ಅವರಿಗೆ ಆ ಆಸೆ ಈಡೇರಿದಾಗ ಬಂದು ಇಲ್ಲಿ ತೊಟ್ಟಿಲನ್ನು ಕಟ್ತಾರೆ. ಅವರಿಗೆ ಮಕ್ಕಳಾದ ಮೇಲೆ ಬಂದು ಇಲ್ಲಿ ತೊಟ್ಟಿಲನ್ನು ಕಟ್ತಾರೆ. ಅದು ಎಷ್ಟು ಜನರ ಒಂದು ಆಸೆ ಇಲ್ಲಿ ನೆರವೇರಿದೆ ಅನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ ಈ ಮಾಸ್ತಿಯಮ್ಮನ ಅನುಗ್ರಹದಿಂದ. ನೋಡಿ, ಇಲ್ಲಿ ಪೂಜೆ ಕೂಡ ಆಗ್ತಾ ಉಂಟು. ಹಾಗೆ ಇಲ್ಲಿ ಮೈ ದರ್ಶನ ಕೂಡ ಉಂಟು. ಅಂದರೆ ಅವರೇ ಕರ್ಕೊಂಡು ಬಂದು ಮಾಡ್ತಾರಂತೆ. ನಾವು ಹೋದಾಗ ಈ ಮೈ ದರ್ಶನ ಕೂಡ ನಡೀತಾ ಇತ್ತು. ಇಲ್ಲಿ ಅವರ ಮೈ ಮೇಲೆ ಆ ತಾಯಿ ಬರ್ತಾ ಇದ್ಲು. ದರ್ಶನ ಕೂಡ ಆಗ್ತಾ ಉಂಟು. ಹಾಗಾಗಿ ಪೂಜೆ ಎಲ್ಲ ನಡೀತಾ ಇತ್ತು. ಹಾಗೆ ಇಲ್ಲಿ ಗಂಟೆ ಕೊಡ್ತಾರೆ. ಅಂದರೆ ಅವರವರ ಇಷ್ಟ, ಭಕ್ತಾದಿಗಳ ಇಷ್ಟ, ಯಾವುದನ್ನಾದರೂ ಕೊಡ್ಬೋದು. ನಿಮ್ಮ ಮನಸ್ಸಿನ ಆಸೆಗಳು ಈಡೇರಿದಾಗ ನೀವು ಏನು ಹರಕೆ ಕೊಟ್ಟರು ತಾಯಿ ಅದನ್ನು ಸ್ವೀಕರಿಸ್ತಾಳೆ. ಕೋಳಿಯನ್ನು ಕೊಡ್ತಾರೆ, ಕುರಿಯನ್ನು ಕೊಡ್ತಾರೆ, ಗಂಟೆಯನ್ನು ಕೊಡ್ತಾರೆ, ಬಳೆಯನ್ನು ಕೊಡ್ತಾರೆ, ತ್ರಿಶೂಲವನ್ನು ಕೊಡ್ತಾರೆ. ಅವರವರ ಇಷ್ಟ, ಬೆಳ್ಳಿ ಸಾಮಾನುಗಳನ್ನು ಕೊಡ್ತಾರೆ. ಅವರ ಇಷ್ಟ. ಭಕ್ತಾದಿಗಳು ಏನು ಕೊಟ್ಟರು ತಾಯಿ ಅದನ್ನು ಸ್ವೀಕರಿಸ್ತಾಳೆ, ಅವರ ಕಷ್ಟವನ್ನು ನೀಗಿಸ್ತಾಳೆ ಈ ಮಾಸ್ತಿಯಮ್ಮ ಅಂತ ಹೇಳ್ತಾರೆ. ಹಾಗೆ ಈ ಒಂದು ತಾಯಿ ಈ ಕಾಡಿನ ಮಧ್ಯದಲ್ಲಿ ಈ ಒಂದು ತಂಪಾದ ಪ್ರದೇಶ ತಾಯಿಯ ಅನುಗ್ರಹದಿಂದ ಹೊಸ ಗಾಡಿ ತಗೊಂಡ್ರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸಿ ಹೋಗ್ತಾರೆ. ಹಾಗೆ ದಿನ ಓಡಾಡೋರು ಕೂಡ ಈ ತಾಯಿಯಲ್ಲಿ ಬಂದು ಪ್ರಸಾದವನ್ನು ಹಾಕಿ ಹೋಗ್ತಾರೆ. ಅಂದರೆ ತುಂಬ ಗಾಡಿಗಳು ಇಲ್ಲಿ ರೋಡಲ್ಲಿ ಓಡಾಡ್ತವೆ. ಓಡಾಡಬೇಕಾದ್ರೆ ಮೊದಲು ತಾಯಿಯ ಪ್ರಸಾದವನ್ನು ಹಾಕ್ತಾರೆ ಅವರು ಫಸ್ಟ್. ದಿನ ಹೋಗೋದಿದ್ರು ಕೂಡ ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಪ್ರಸಾದ ಹಾಕ್ಕೊಂಡೆ ಅವರು ಮುಂದೆ ಹೋಗ್ತಾರೆ. ಹಾಗೆ ಇಲ್ಲಿ ಒಂದು ಪದ್ಧತಿ ಕೂಡ ಉಂಟು ಆ ಥರ. ಇಲ್ಲಿ ಇವಾಗ ದರ್ಶನ ಕೂಡ ಆಗ್ತಾ ಉಂಟು.
ಹಾಗೆ ಯಾರಿಗಾದರೂ ಈ ರೀತಿಯ ಒಂದು ಸಮಸ್ಯೆ ಇದ್ದರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಕೋರಿಕೆ ಇದ್ದರೆ ಈ ಮಾಸ್ತಿ ಅಮ್ಮನನ್ನು ಒಂದು ಸಲ ದರ್ಶನ ಮಾಡಿ ಮಾಸ್ತಿ ಅಮ್ಮನಲ್ಲಿ ಕೇಳ್ಕೊಡಿ. ಖಂಡಿತ ನಿಮಗೆ ಮಕ್ಕಳ ಭಾಗ್ಯ ಆ ತಾಯಿ ಕರುಣಿಸಿಯೇ ಕರುಣಿಸ್ತಾಳೆ. ನೋಡಿ, ತುಂಬ ಜನರ ಒಂದು ಆಸೆ ಈಡೇರಿ ಇಲ್ಲಿ ತೊಟ್ಟಿಲನ್ನು ಕಟ್ಟಿ ಹೋಗಿರುವಂಥದ್ದವರು. ಗಂಟೆ, ತೊಟ್ಟಿಲು ಇದೆಲ್ಲ ಹರಿಕೆನೆ ತಾಯಿಯ ಕ್ಷೇತ್ರದಲ್ಲಿ. ಸುತ್ತಲೂ ಈ ಕಾಡು ಪ್ರದೇಶದ ಮಧ್ಯ ಈ ತಾಯಿಯ ಒಂದು ದರ್ಶನ ಬಗ್ಗೆ ಎಷ್ಟು ಚಂದ ಕಾಣ್ತಾ ಉಂಟಲ್ವಾ. ತುಂಬಾ ಖುಷಿಯಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ದೇವರ ತಾಯಿ ದರ್ಶನಕ್ಕೆ ಬಂದಿದ್ವಿ. ಕೊಲ್ಲೂರಿಗೆ ಹೊರಟಿದ್ವಿ. ಹಾಗೆ ಮೊದಲಿಗೆ ತಾಯಿ ದರ್ಶನ ಮಾಡಿ ಹೋಗೋಣ ಅಂತ ಈ ಮಾಸ್ತಿ ಅಮ್ಮನಲ್ಲಿ ಬಂದ್ವಿ. ನೋಡಿ ಎಷ್ಟು ಅದ್ಭುತದಲ್ಲಿ ಅದ್ಭುತ ಆ ತಾಯಿ ಪ್ರಸಾದ ಆಗ್ತಾ ಇರೋದು. ನಿಜವಾಗ್ಲೂ ನನಗೆ ಮನಸ್ಸಿಗೆ ಆನಂದವೋ ಆನಂದ ಅನ್ನೋ ಥರ ಆಯಿತು. ನೋಡಿ ಆ ಪ್ರಸಾದ ಆಗೋದು ನೋಡಿದ್ರಲ್ಲ ನೀವು, ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ನನ್ನ ಮನಸ್ಸು ಒಮ್ಮೆ ಮೈ ಜುಮ್ ಅನ್ನೋ ಥರ ಆ ಥರ ಒಂದು ಖುಷಿ ನನಗೆ ಅನುಭವ ಆಯಿತು. ತಾಯಿ ಪ್ರಸಾದ ಆಯ್ತಲ್ವ, ತುಂಬಾ ಖುಷಿ ಆಯಿತು. ನೋಡಿ ಎಲ್ಲ ಸುತ್ತ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಎಲ್ಲ ಎಲ್ಲಿ ನೋಡಿದ್ರಲ್ಲಿ ನಿಮಗೆ ತೊಟ್ಟಿಲುಗಳೇ ಕಾಣ್ತವೆ, ಅಷ್ಟು ತೊಟ್ಟಿಲುಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮರದ ಬೊಂಬೆ ಅಂದರೆ ದೇವಿ, ಅದು ದೇವಿಯ ಪರಿವಾರ ಗಣಗಳೆಲ್ಲ ಇರ್ತಾರೆ ಇಲ್ಲಿ. ಸುತ್ತಲೂ ಕೋಳಿಯೆಲ್ಲ ತಂದುಬಿಟ್ಟಿರ್ತಾರೆ. ಇಲ್ಲಿ ಕೋಳಿಯನ್ನು ಬಿಡ್ತಾರೆ, ಕೋಳಿಗಳಿರ್ತವೆ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮುಂದೆ ರೋಡು, ಅಲ್ಲಿ ಗಾಡಿಗಳು ಹೋಗ್ತಾ ಇದೆಯಲ್ಲ ಅದು ರೋಡ್. ಅಲ್ಲಿಂದ ಇಲ್ಲಿ ಅಮ್ಮನ ಒಂದು ಸ್ಥಳ. ತುಂಬಾ ಚೆನ್ನಾಗಿದೆ ಅಲ್ವಾ, ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿದೆ. ಯಾರಾದರೂ ನೀವು ಕೊಲ್ಲೂರಿಗೆ ಹೋಗೋದಿದ್ದರೆ, ನಿಮಗೆ ಗೊತ್ತಿಲ್ಲದೇ ಇದ್ದರೆ ಈ ಒಂದು ಸಲ ಈ ಮಾಸ್ತಿ ಅಮ್ಮನ ದರ್ಶನ ಮಾಡಿ ನಿಮ್ಮ ಮನಸ್ಸಲ್ಲಿರುವ ಒಂದು ಕೋರಿಕೆಯನ್ನು ಬೇಡ್ಕೊಳ್ಳಿ. ತಾಯಿ ಅದನ್ನು ಖಂಡಿತ ಈಡೇರಿಸ್ತಾಳೆ. ಯಾರಾದರೂ ಮಕ್ಕಳಾಗದೇ ಇದ್ದವರು ಇದ್ದರೆ, ನಿಮ್ಮ ಮನಸ್ಸಿನ ಆ ಒಂದು ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ ಅಂತ ನಿಜವಾಗ್ಲೂ ಹೇಳಲಿಕ್ಕೆ ಅಸಾಧ್ಯ. ಆ ತಾಯಿಯ ಮನಸ್ಸಿನಲ್ಲಿರುವಂಥ ನೋವು, ಆ ಒಂದು ಮಕ್ಕಳಾಗದಿರುವ ಕೊರಗು ಎಲ್ಲರಿಗೂ ಯಾರ್ಯಾರಿಗಿದೆಯೋ ಅವರೆಲ್ಲ ಬಂದು ಈ ತಾಯಿಯ ದರ್ಶನ ಒಮ್ಮೆ ಮಾಡಿ ಖಂಡಿತ ನಿಮ್ಮ ಆಸೆನ ಆ ತಾಯಿ ನೆರವೇರಿಸ್ತಾಳೆ. ಈಗ ನಾವು ಇಲ್ಲಿಂದ ಹೊರಡೋಣ. ತಾಯಿಯ ದರ್ಶನ ಆಯಿತು. ಇನ್ನು ನಾವು ಕೊಲ್ಲೂರಿಗೆ ಹೋಗೋಣ. ಕೊಲ್ಲೂರು ಕ್ಷೇತ್ರಕ್ಕೆ ಹೋಗಿ ಕೊಲ್ಲೂರು ತಾಯಿಯ ದರ್ಶನ ಮಾಡಿ ಬರೋಣ. ಆದಿಶಕ್ತಿಯ ದರ್ಶನ. ಇಲ್ಲಿ ನೋಡಿ ನಾಗನಕಟ್ಟೆ, ಇಲ್ಲಿ ಗಾಡಿಗಳೆಲ್ಲ ಇಲ್ಲಿ ಈ ರೋಡಲ್ಲಿ ಓಡಾಡುವಾಗ ಬಂದು ತಾಯಿಯ ದರ್ಶನ ಮಾಡಿ ಅಲ್ಲೇ ಅವರಿಗೆ ಪ್ರಸಾದವನ್ನು ನೀಡ್ತಾರೆ. ಅಂದರೆ ರೋಡಲ್ಲೇ ಪ್ರಸಾದವನ್ನು ಕೊಡ್ತಾರೆ. ಅರ್ಚಕರು ಅಲ್ಲೇ ಪ್ರಸಾದವನ್ನು ಕೊಟ್ಟು ಆರತಿಯನ್ನು ಕೊಟ್ಟು ಅವರಿಗೆ ಇದು ಮಾಡಿ ಅನುಗ್ರಹಿಸ್ತಾರೆ. ಹಾಗೆ ನೋಡಿ. ಓಕೆ, ಬಾಯ್. ನೋಡಿದ್ರಲ್ಲ, ಥ್ಯಾಂಕ್ ಯು, ಬಾಯ್ ಬಾಯ್.